ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶ್ರೀನಗರದಲ್ಲಿ ನಮ್ಮ 2ನೇ ದಿನ. ಬೆಳಿಗ್ಗೆ 9:30 ಆಗಿದೆ. ನಾವೀಗ ಹೊರಟಿದ್ದೀವಿ ಪಹಲ್ಗಾಮ್ ಕಡೆ. ನಾವು ಪಹಲ್ಗಾಮಲ್ಲಿ 1 ನೈಟ್ ಸ್ಟೇ ಮಾಡ್ತಾ ಇರೋದ್ರಿಂದ ನಾವು ಸ್ವಲ್ಪ ನಿಧಾನಕ್ಕೆ ಹೊರಟಿದ್ದೀವಿ. ನೀವೇನಾದರೂ ಒಂದೇ ದಿನದಲ್ಲಿ ಅಲ್ಲಿ ಎಲ್ಲ ಟೂರ್ ಮುಗಿಸಿ ಬರಬೇಕು ವಾಪಸ್ ಶ್ರೀನಗರ್ಗೆ ಅನ್ನೋ ಹಾಗಿದ್ರೆ ಆದಷ್ಟು ಬೇಗನೆ ಬಿಡಬೇಕು. ಪಹಲ್ಗಾಮಲ್ಲಿ ನೋಡುವಂಥ ಪ್ಲೇಸಸ್ಗಳು ತುಂಬಾನೇ ಇರುತ್ತೆ. 1 ನೈಟ್ ಸ್ಟೇ ಮಾಡಿದ್ರೇನೆ ಬೆಟರ್. ನಾವು ಪಹಲ್ಗಾಮ್ಗೆ ರೀಚ್ ಆಗೋ ಮೊದಲು ಕೆಲವೊಂದು ಕಡೆ ಪಿಟ್ ಸ್ಟಾಪ್ ಕೊಡಬೇಕು. ಅದು ಎಲ್ಲೆಲ್ಲಿ ಅಂತ ತಿಳಿಸ್ತೀನಿ. ಅಲ್ಲೆಲ್ಲ ಹೋಗಬೇಕು ಅಂದರೆ ನಿಮಗೆ ಟೈಮ್ ತುಂಬ ಹಿಡಿಸುತ್ತೆ. ಹಾಗಾಗಿ ನೀವು ಆದಷ್ಟು ಬೇಗನೆ ಹೊರಡಬೇಕು. ಸೊ ವಾತಾವರಣ ನೋಡ್ಬೋದು ಶ್ರೀನಗರದಲ್ಲಿ ಹೇಗಿತ್ತು. ಟುವರ್ಡ್ಸ್ ಪಹಲ್ಗಾಮ್ ಹೋಗ್ತಾ ಹೋಗ್ತಾ ಬೆಟ್ಟ ಗುಡ್ಡಗಳು ಕಾಣ್ತಾ ಇದೆ. ಇಲ್ಲಿ ಬೆಟ್ಟಗಳನ್ನ ನೋಡ್ತಾ ಇದ್ರೆ ಹೇಗೆ ಅನ್ನಿಸ್ತಿತ್ತು ಅಂದರೆ, ಈಗ ನಮ್ಮ ನೈಸ್ ರೋಡ್ ಮಾಡಿದಾರಲ್ವ ಬೆಂಗಳೂರಲ್ಲಿ, ಬೆಟ್ಟಗಳನ್ನ ಸ್ವಲ್ಪ ಕಡಿದ್ಬಿಟ್ಟು ರಾಸ್ತಾ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ. ಆ ಥರ ಇಲ್ಲೂ ಕೂಡ ಸ್ವಲ್ಪ 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 ಕಡ್ದು ಜಾಗ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಅಲ್ಲಿ ಕಾಣ್ತಿದೆ ಅಲ್ವಾ, ಬೆಟ್ಟನ ಕಡ್ದಿರೋದು. ಫೆಬ್ರವರಿ 14th ವ್ಯಾಲೆಂಟೈನ್ ಡೇ ದಿನ ಬ್ಲ್ಯಾಕ್ ಡೇ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅವತ್ತಿನ ದಿನ ಪುಲ್ವಾಮಾಲಿ ಅಟ್ಯಾಕ್ ಆಗಿತ್ತು ನಮ್ಮ ಸೋಲ್ಜರ್ಸ್ ಮೇಲೆ. ಸೊ ಅದು ಇಲ್ಲೇ ಇರೋದು, ಈ ಪಹಲ್ಗಾಮ್ ಹೋಗುವಂಥ ರೋಡಲ್ಲಿ. ಅಲ್ಲಂತೂ ಎಷ್ಟು ಸೆಕ್ಯೂರಿಟಿ ಇದೆ ಅಂದರೆ, CRPF ಗಾಡಿ ಬರ್ತಾ ಇದೆ ಅಂದರೆ ನಮ್ಮ ಗಾಡಿ ಒಂದು ಕಡೆ ನಿಂತ್ಕೊಂಡು ಬಿಡಬೇಕು. ಅದೆಲ್ಲನೂ ಮೂವ್ ಆಗೋ ತನಕನೂ ನಮ್ಮ ಕಣ್ಣಿಗೆ ಕಾಣಬಾರ್ದು. ಅಲ್ಲಿ ತನಕ ನಾವು ನಿಂತ್ಕೊಂಡೇ ಇರಬೇಕು. ಅದೆಲ್ಲ ಹೋದ್ಮೇಲೆ ನಾವು ಮೂವ್ ಆಗಬೇಕು. ಅದೇ ಸಿಚುವೇಶನಿಂದ ಇವಾಗ ನಾವು ಹೊರಟಿದ್ದೀವಿ. ಇಲ್ಲಿ ನೋಡಿ CRPF ಇಲ್ಲಿ ಪುಲ್ವಾಮಾ ಅಟ್ಯಾಕ್ ಆಗಿದ್ದು. ಒಂದು ಕಾರಲ್ಲಿ ಬಂದು CRPF ಅವರ ಗಾಡಿಗೆ, ಆರ್ಮಿ ಪರ್ಸನ್ಸ್ ಇದ್ದಂಥ ಗಾಡಿಗೆ ಡಿಕ್ಕಿ ಹೊಡೆದಿತ್ತಂತೆ. ಸೊ ಅವತ್ತಿಂದ ಈ ರೂಲ್ಸನ್ನು ಫಾಲೋ ಮಾಡ್ತಾ ಇರೋದು. ಇದು ಆಗಿತ್ತು ಫೆಬ್ರವರಿ 14th. ಸೊ ಈಗ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಫೀಲ್ಡ್ಸ್ನ ನೋಡ್ತಾ ಇದ್ದೀವಿ. ಇಲ್ಲೆಲ್ಲ ಕೂಡ ಬೆಳೆ ಬೆಳೀತಾರಂತೆ. यहाँ क्या क्या उगाते हैं? यहाँ चावल उगाते और केसर उगाते हैं यहाँ पर, खाली यहाँ पर से केसर. ನೋಡಿ सरसों, ರೈಸ್, ಸ್ಯಾಫ್ರನ್ ಎಲ್ಲ ಇಲ್ಲಿ ಬೆಳೆಯೋದು. गाजर मूली, ಗಾಜರ್, ಮೂಲಿ. ಹಾಂ. साग जैसे कड़ा जैसे. ಸೊ ಟುವರ್ಡ್ಸ್ ಪಹಲ್ಗಾಮ್ ಹೋಗ್ಬೇಕಾದ್ರೆ ಪಹಲ್ಗಾಮಲ್ಲಿ ಮಾತ್ರನೇ ಈ ಥರ ಬೆಳೆಯೋಕ್ಕಾಗೋದು. ಬೇರೆ ಕಡೆ ಅವ್ರಿಗೆ ವೆದರ್ ಅಷ್ಟು ಸಪೋರ್ಟ್ ಮಾಡೋದಿಲ್ಲ. मूली सारे सब्जी मिलते हैं. ಕೇಸರ್ ಬೆಳೆದಾಗ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನೋಡಿ ಸ್ಲೋಪ್ಸ್ ಮಾಡ್ಕೊಂಡಿದ್ದಾರೆ, ಸ್ಟೆಪ್ಸ್. ನೋಡು ಸೋನಿ, ಸ್ಟೆಪ್ ಫಾರ್ಮಿಂಗ್ ಈ ಸಾರಿ ಸಾನಕ್ಕೆ ಸೋಷಿಯಲಲ್ಲಿ ಇತ್ತು. ಸ್ಟೆಪ್ ಫಾರ್ಮಿಂಗ್ ಎಷ್ಟು ಚೆನ್ನಾಗಿದೆ. ಹಿಂದೆ ಸ್ನೋ ಕ್ಯಾಪಡ್ ಮೌಂಟನ್, ಮುಂದೆ ಗ್ರೀನ್. ವಾಟ್ ಅ ಸೀನ್. ನೋಡಿ ಇಲ್ಲೆಲ್ಲನೂ ಬೆಳೀತಾರೆ ಅನಿಸುತ್ತೆ. ಎಷ್ಟೊಂದು ಫ್ಲ್ಯಾಟ್ ಲ್ಯಾಂಡ್ಸ್ ಮಾಡ್ಕೊಂಡು. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಫಸ್ಟ್ ನಾನು ಆಗಲೇ ಕ್ಲಿಪ್ಪಿಂಗ್ಸ್ನ ತೋರಿಸಿದೆ, ನಾವು ಪಹಲ್ಗಾಮ್ಗೆ ಹೊರಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಈಗ ಆನ್ ದ ವೇ ಇದ್ದೀವಿ. ಇಲ್ಲಿ ನಾನು ಹೇಳಿದೆ ಅಲ್ವಾ, ಇಲ್ಲಿ ತುಂಬ ಬೆಳೆಗಳನ್ನ ಬೆಳೀತಾರೆ ಅಂತ. ಇದು ಸ್ಯಾಫ್ರನ್ ಬೆಳೆಯೋ ಅಂಥ ಫೀಲ್ಡ್ ಅಂತೆ. ಬನ್ನಿ ಹತ್ರ ಹೋಗಿ ನೋಡೋಣ, ಏನಾದರೂ ಕಾಣುತ್ತಾ. ಇದಿರ್ಬೋದಾ? ಇಲ್ಲೇನೋ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲ ಹಾಕಿದ್ದಾರೆ. ಈ ಕಡೆ ಜಾಸ್ತಿ ಇದೆ. ಇಲ್ಲೆಲ್ಲ ಸ್ಯಾಫ್ರನ್ ಬೆಳೆದಿದ್ದಿದ್ರೆ ಚೆನ್ನಾಗಿ ಕಾಣ್ತಿತ್ತು ಅಲ್ವಾ, ಅದ್ರ ಮಧ್ಯ ನಾವು. ಬಟ್ ಇಲ್ಲಿ ಬೆಳೆಯೋದು ಅಂದರೆ ಅದು ಹೂವು ಬಿಡೋದು ಇನ್ನು ಲೇಟ್. ನಾವೇನಿದ್ರೂ ಸಮ್ಮರಲ್ಲಿ ಬರಬೇಕು, ಇವಾಗ ಸಿಗೋದಿಲ್ಲ. ಬಟ್ ದಿಸ್ ಈಸ್ ದ ಫೀಲ್ಡ್. ಈ ಕಡೆ ನೋಡಿ, ಇಲ್ಲಿ ವೀಡ್ಸ್ ಎಲ್ಲ ಕಡಿಮೆ ಇದೆ. ಇಲ್ಲಿ ಸರ್ಸೋ, ಸಾಸಿವೆದು ಸರ್ಸೋಂಕ ಸಾಗ್ ಅಂತಾನು ಡಿಶ್ ಮಾಡ್ತಾರೆ. ಅದು ತುಂಬ ಬೆಳೆದಿದ್ದಾರೆ. ಇನ್ನು ಫುಲ್ ಪಹಲ್ಗಾಮ್ಗೆ ಹೋಗೋ ವೇಯಲ್ಲೇನೆ ಇವರು ಎಲ್ಲಾನು ಬೆಳೆಯೋದು. ಇವಾಗ ನಮ್ಮ ಡ್ರೈವರ್ ಒಂದು ಅಂಗಡಿ ಹತ್ರ ನಿಲ್ಲಿಸಿದ್ದಾರೆ. ಇಲ್ಲಿಗೆ ನಾವು ಹೋಗಬೇಕು ಅಂತೇನು ಹೇಳಿರಲಿಲ್ಲ. ಬಟ್ ಈ ಪಹಲ್ಗಾಮ್ ಹೋಗೋ ರೋಡಲ್ಲಿ ತುಂಬ ಅಂಗಡಿಗಳು ಸಿಗುತ್ತೆ ಡ್ರೈ ನಟ್ಸ್ದು.
ಇಲ್ಲಿ ಕಾಣ್ತಾ ಇದೆ ನೋಡಿ ಸ್ಯಾಫ್ರನ್ ಗಿಡ, ಅದರಲ್ಲಿ ಏನು ರೆಡ್ ಕಲರ್ ಪೆಟಲ್ಸ್ ಇದೆಯೋ ಅದು ಮಾತ್ರನೇ ಸ್ಯಾಫ್ರನ್ ಅಂತೆ. ಅಂದರೆ ಸಾರಿ, ಆ ರೆಡ್ ಕಲರ್ದು ಏನು ಕಡ್ಡಿ ಥರ ಕಾಣ್ತಿದೆ ಅದು ಪೆಟಲ್ಸ್, ಅಂದರೆ ಅದು ಪರ್ಪಲ್ದು. ಟ್ಯಾಕ್ಸಿ ಡ್ರೈವರ್ಗಳು ಎಷ್ಟು ಹುಷಾರಿರ್ತಾರೆ ಅಂದರೆ, ನಮಗೆ ಇಳಿದ ತಕ್ಷಣನೇ ಏರ್ಪೋರ್ಟಿಂದ ನಾವು ಶಿಕಾರ ರೈಡ್ ಮಾಡಬೇಕು ಅಂದಾಗ, ಶಿಕಾರ ರೈಡ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ತುಂಬ ಅಂಗಡಿಗಳು ಸಿಗುತ್ತೆ, ಬೋಟಲ್ಲೂ ಬರ್ತಾರೆ. ಅವ್ರ ಹತ್ರ ನೀವು ಏನೂ ತೊಗೊಳ್ಬೇಡಿ, ಡ್ರೈ ನಟ್ಸು ಚೆನ್ನಾಗಿರೋದಿಲ್ಲ, ಸ್ಯಾಫ್ರನ್ನು ಚೆನ್ನಾಗಿರೋದಿಲ್ಲ, ಎಲ್ಲನೂ ಡೂಪ್ಲಿಕೇಟ್ ಇರುತ್ತೆ. ನಾನು ನಿಮಗೆ ಪಹಲ್ಗಾಮ್ ಹೋಗಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ, ಪ್ಯೂರ್ ಇರುತ್ತೆ, ಅಲ್ಲೇ ತೊಗೋಬೇಕು ಅಂದ್ಬಿಟ್ಟು ಒಂದು 4 ಸಾರಿ ಆದರೂ ಹೇಳಿದರು. ಸರಿ, ನಾವು ಫಸ್ಟ್ ಡೇನೇ ಏನು ಶಾಪಿಂಗ್ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಏನು ತೊಗೊಂಡಿರಲಿಲ್ಲ. ಸೊ ಇವತ್ತು ಪಹಲ್ಗಾಮ್ ಹೋಗಬೇಕಾದ್ರೆ ಇಲ್ಲಿ ನಿಲ್ಲಿಸಿದ್ದಾರೆ. ಅಂದರೆ ನಾವೆಲ್ಲಾದರೂ ಕರ್ಕೊಂಡೋಗಿ ಅಥವಾ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಕೇಳೋದಿಲ್ಲ, ಅದಕ್ಕೆ ಈ ಥರ ಆ ಥರ ಅಂತ ಹೇಳ್ತಾರೆ. ಆದರೆ ಅವರು ಎಲ್ಲಿ ಟೈಅಪ್ ಮಾಡ್ಕೊಂಡಿರ್ತಾರೆ ನೋಡಿ ಅಂಗಡಿ ಜೊತೆ, ಅವ್ರಿಗೆ ಕಮಿಷನ್ ಸಿಗುತ್ತೆ ಅಲ್ಲಿ ನಾವು ಏನು ಶಾಪ್ ಮಾಡ್ತೀವೋ ಅದ್ರ ಮೇಲೆ. ಸೊ ಅಲ್ಲಿಗೆ ನಾವು ಬೇಡ ಅಂದರೂ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಸ್ಯಾಫ್ರನ್ ತೊಗೊಳೋದಕ್ಕೆ ಅಂದ್ಬಿಟ್ಟು ಫಸ್ಟ್ ಬಂದ ತಕ್ಷಣ ಸ್ಯಾಫ್ರನ್ ತೋರಿಸಿದ್ರು. ಇದು 1 ಗ್ರಾಮ್ಗೆ 300 ರುಪೀಸ್. ಇದಾದಮೇಲೆ ಡ್ರೈ ನಟ್ಸ್ ಎಲ್ಲ ಮಸ್ತಾಗಿ ತೋರಿಸಿದ್ರು. ಬಟ್ ನಾವು ತೊಗೊಂಡ್ವಿ, ಅಂದರೆ ರೇಟ್ಗಳು ಆಲ್ಮೋಸ್ಟ್ ರೀಸನೇಬಲ್ ಆಗಿತ್ತು ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿದೆ ಅನ್ನಿಸ್ತು. ಈ ಥರ ನೋಡಿ ಪ್ರೆಸ್ ಮಾಡಿ ತೋರಿಸಿದಾಗ ಎಣ್ಣೆ ಬರ್ತಾ ಇದೆ, ನಾವು ಇಲ್ಲಿ ತೊಗೊಂಡಾಗ ಎಣ್ಣೆ ಬರೋದಿಲ್ಲ ಅದರಲ್ಲಿ. ಹಾಗಾಗಿ ನಾವು ಕೂಡ ತೊಗೊಂಡಿದ್ದೀವಿ. ನಾನು ನೆಕ್ಸ್ಟ್ ಅಲ್ಲಿಂದ ಬಂದಮೇಲೆ ತೋರಿಸ್ತೀನಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ. ಈ ಥರ ಅವರು ಕರ್ಕೊಂಡು ಹೋದಾಗ ನಾವು ಆದಷ್ಟು ಅವಾಯ್ಡ್ ಮಾಡಿದ್ರೆ ಬೆಟರ್, ನಮಗೆ ಸ್ವಲ್ಪ ದುಡ್ಡು ಉಳಿಯುತ್ತೆ. ಇಲ್ಲ ಅಂದರೆ ಕರ್ಕೊಂಡು ಹೋಗಿರ್ತಾರಲ್ಲ ಏನಾದರೂ ಒಂದು ತೊಗೊಂಡು ಆಮೇಲೆ ಬೇರೆ ಕಡೆ ನೀವು ಬೇರೆ ಶಾಪ್ಸಲ್ಲಿ ಹೋಗ್ಬಿಟ್ಟು ಜಾಸ್ತಿ ತೊಗೊಳ್ಬೋದು. ಯಾಕೆ ಹೀಗೆ ಅಂದರೆ, ಅವ್ರಿಗೆ ಕಮಿಷನ್ ಕೊಡಬೇಕಾಗುತ್ತಲ್ವಾ ಅಂಗಡಿಯವರು, ನಾವು ಕಡಿಮೆ ಕೇಳಿದ್ರು ಕಡಿಮೆ ಕೊಡೋದಿಲ್ಲ. ಹಾಗಾಗಿ ನಾವು ಇಲ್ಲಿ ತೊಗೊಂಡು ಅವ್ರ ಜೊತೆ ಸ್ವಲ್ಪ ಬೇರೆ ಕಡೆ ಸ್ವಲ್ಪ ಕಡಿಮೆ ಕೇಳಿದಾಗ ಅವ್ರು ಕಡಿಮೆ ಮಾಡಿಕೊಡ್ತಾರೆ. ये कितना 1700 रुपीस kg, 1600 kg, 1300, 1200, 600. और ड्राई फ्रूट में हमारे पास ಕಾವಾ ಮಿಕ್ಸ್ಚರ್ ಇಷ್ಟೆಲ್ಲ ಇರುತ್ತೆ ನೋಡಿ. ಇದು ಗ್ರೈಂಡ್ ಮಾಡಿರೋದು, ಇದು ಗ್ರೈಂಡ್ ಮಾಡದೇ ಇರೋದು. ಸೊ ಇದನ್ನ ಮಾಡಿ ಈ ಥರ ಕೊಡ್ತಾರೆ. ಉಬಾಲ್ಕೆ ಫೇಕ್ ದೇನಾ ಕ್ಯಾ? ಈಗ ಮಮ್ಮ ನಿನಗೆ ಅದನ್ನು ತಿನ್ಬೇಡ, ಇದನ್ನು ತಿನ್ಬೇಡ, ಆ ಬಟ್ಟೆ ಹಾಕೋಬೇಡ, ಈ ಬಟ್ಟೆ ಹಾಕೋಬೇಡ ಅಂತ ಹೇಳ್ತಾ ಇದೆಯಲ್ವಾ. ನೆಕ್ಸ್ಟು ನೀನು ದೊಡ್ಡವಳಾದ್ಮೇಲೆ ನಮ್ಮನ್ನು ನೀನು ಬೇರೆ ಕಡೆ ಸುತ್ತಾಡಕ್ಕೆ ಕರ್ಕೊಂಡು ಹೋಗ್ತೀಯಲ್ಲ, ಆವಾಗ ನೀನು ಹೇಳ್ಬೋದು ಮಮ್ಮ ನಿನಗೆ ಶುಗರ್ ಪ್ರಾಬ್ಲಮ್ ಇದೆ, ಅದನ್ನು ತಿನ್ಬೇಡ, ಯು ಆರ್ ಏಜ್ ಓಲ್ಡ್, ಆ ಡ್ರೆಸ್ ತಗೋಬೇಡ, ಈ ಡ್ರೆಸ್ ತಗೋಬೇಡ ಅಂತ ನೀನು ಕಂಟ್ರೋಲ್ ತಗೋಬೋದು ಅವಾಗ. ಓನ್ಲಿ ಫ್ರಾಕ್, ನಾಟ್ ಟಿ ಶರ್ಟ್ ಪ್ಯಾಂಟ್, ಓನ್ಲಿ ಫ್ರಾಕ್. ಫ್ರಾಕ್ ಹಾಕಕ್ಕೆ ಪರ್ಮಿಷನ್ ಕೊಡ್ತಾವ್ರಿ. ವಾಲ್ನಟ್ ಜಾನು ಫ್ರೆಶ್ ಇದೆ ಅನ್ಸುತ್ತೆ. ನಾವು ತಗೊಂಡ್ ಬಂದು ಇಟ್ಕೊಂಡು ತಿಂದಾಗ ಒಂಥರ ಎಣ್ಣೆ ಕಟ್ಟು ಬರುತ್ತಲ್ಲ ವಾಸನೆ, ಆ ಥರ ಬರ್ತಾ ಇಲ್ಲ. ಒಂಥರ ಚೆನ್ನಾಗಿದೆ, ನಾರ್ಮಲ್ ಇದೆ. ಯಾವಾಗ್ಲೂ ಫ್ರಾಕ್ ಹಾಕೋ ಅಂತ ಇರುತ್ತೆ. ಟಿ ಶರ್ಟ್ ಪ್ಯಾಂಟ್ ಹಾಕೊಂಡ್ರೆ ಸಾರಿ ಹಾಕೊಳಕ್ಕೆ ದಿನ ಸಾರಿ ಹಾಕೊಳ್ಳಿ. ಏನಪ್ಪ ಹೇಳಿ ನಾನೀಗ ನೋವಲ್. ಇಲ್ಲಿ ನೋಡಿ, ಇದೆಲ್ಲ ಬ್ಯಾಟ್ ಮಾಡೋ ಫ್ಯಾಕ್ಟ್ರಿಗಳಂತೆ ನೋಡಿ, ಇಲ್ಲೂ ಬ್ಯಾಟ್ಗಳು ಮಾಡ್ತಾ ಇರೋದು. ಪೂರಾ ಬ್ಯಾಟ್ ಕಾ ಫ್ಯಾಕ್ಟ್ರಿ ಏಕೆ? पूरा बैट. ರಾಜೇಶ್ ಕ್ಯೂರಿಯಾಸಿಟಿಯಿಂದ ಬಂದಿದ್ದಾರೆ, ನೋಡೋಣ ಬ್ಯಾಟ್ ಫ್ಯಾಕ್ಟ್ರಿಲಿ ಹೆಂಗಿರುತ್ತೆ ಅಂತ. ಇಲ್ಲಿಂದನೇ ಎಲ್ಲ ಕಡೆ ಹೋಗೋದಂತೆ. ಏನು ಅಷ್ಟೊಂದು ಫೇಮಸ್ಸು ಯಾಕೆ ಅಂತ ತಿಳ್ಕೊಳಕ್ಕೆ ಬಂದವರು. ಇಲ್ಲಿ ಕಾರ್ವಿಂಗ್ ನಡೀತಾ ಇದೆ ಬ್ಯಾಟ್ದು. ಸ್ನೇಹಿತರೆ, ಎಷ್ಟು ಕೋಲ್ಡ್ ಇದೆ ಗೊತ್ತಾ ಇದು. ಐಸ್ ತೆಗ್ದಾಗ ನಾವು ಫ್ರಿಜ್ ಫೀಲ್ ಆಗುತ್ತಲ್ಲ, ಹಂಗೆ ಫೀಲ್ ಆಗ್ತಾ ಇದೆ ಇದು ಕೋಲ್ಡ್. ಯಾವ ಮರ ಇದು? ಮರ कश्मीरी विल्लो. क्यों इधर इतना फेमस है बैट बनाने का? वो पेड़ ज़्यादा इधर रुका है क्या? ये लाइट वेट होता है, भारतीय वुड से लाइट वेट होता है. ओके. क्योंकि बहुत फैक्ट्री है ना इधर, इसलिए तो पूछा है ज़्यादा कि फैक्ट्री क्यों इधर है करके. यहाँ पे इसी एरिया में बैट बनते हैं. हाँ. इस एरिया में इसलिए बैट बनते हैं. यहाँ पे एक बंदा था 1950 में, उसने काम किया था सियालकोट में. हाँ. और जो बात यहाँ पे जो फैक्ट्री थी वो वहाँ पे लेबर थी. ओके. इन्होंने भी सीख के तो 1950s में वो एक आदमी बैट बनाता था तब. ओके. 1950 में. ओके. बाकी जो यहाँ पे इन्होंने भी अब सीख लिया. हाँ.
तो बैग बनाना। सो उसका नॉलेज ट्रांसफर होके इधर सभी लोग सीख लिया। इसलिए इस एरिया में ज़्यादा ज़्यादा। वो पहला फैक्ट्री यही था, हाँ सबसे पहला फैक्ट्री यही था। गार ये अब हम अलग अलग नहीं। हाँ 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 पहले सबसे पहला यही था। ओके। ಅವ್ರು ಹೇಳಿದ್ದೇನೆಂದರೆ 1950s ಒಬ್ಬರು ಮಾಡ್ತಾ ಇದ್ರಂತೆ, ಅದನ್ನು ಈಗಲೂ ಫಾಲೋ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬಾ ಇದೆ ಫ್ಯಾಕ್ಟ್ರೀಸ್. ಆ್ಯಂಡ್ ಈ ಮರಗಳು ಕಾಶ್ಮೀರಿ ವಿಲ್ಲೋ ಅಂತ ಹೇಳಿಬಿಟ್ಟು ಇದು ತುಂಬಾ ಫೇವರೇಬಲ್ ಕಂಡೀಷನಲ್ಲಿ ಇರುತ್ತಂತೆ, ಲೈಟ್ ವೇಟ್ ಇರುತ್ತಂತೆ. ಮತ್ತು 1 ವರ್ಷ ಈ ಮರನ ಕಡಿದ್ಬಿಟ್ಟು ಹೊರಗಡೆ ಬಿಸಿಲಲ್ಲಿ ಒಣಗೋದಕ್ಕೆ ಇಟ್ಟಿರ್ತಾರೆ. ಬಿಸಿಲು, ಮಳೆ, ಸ್ನೋಫಾಲ್ ಎಲ್ಲನೂ ಆಗಿ ಅದು 1 ವರ್ಷ ಆದಮೇಲೆ ಅಂತೆ ಅವರು ಅದರಲ್ಲಿ ಬ್ಯಾಟ್ ಮಾಡೋದು. ಆ್ಯಂಡ್ ಇಲ್ಲಿ ಮಾಡಿದ್ದು ಆಲ್ ಓವರ್ ಇಂಡಿಯಾ ಸಪ್ಲೈ ಆಗುತ್ತಂತೆ. ಅವ್ರು ತೋರಿಸ್ತಾ ಇದ್ರು, ಬ್ಯಾಂಗ್ಳೂರಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿಗೆ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ನೋಡಿ ಅಂತ ಹೇಳಿಬಿಟ್ಟು. ಸೊ ರಾಜೇಶ್ ಅವರು ಇವ್ರದ್ದು ಅಡ್ರೆಸ್, ಫೋನ್ ನಂಬರು ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಎಲ್ಲಿಗೆ ಸಪ್ಲೈ ಮಾಡ್ತಾರಲ್ಲ ಅವ್ರದ್ದು ನಂಬರು ಎಲ್ಲನೂ ಇಸ್ಕೊಂಡು ಬಂದಿದ್ದಾರೆ. ನಾವು ಕೂಡ ತೊಗೊಳ್ಳೋಣ ಅಂತ ಟ್ರೈ ಮಾಡಿದ್ವಿ. 700ಗೆಲ್ಲ ಚೆನ್ನಾಗಿತ್ತು. ಆದರೆ ಇದು ನಮ್ಮ ಸೂಟ್ ಕೇಸ್ ಒಳಗಡೆ, ಟ್ರಾಲಿ ಒಳಗಡೆ ಹೋಗ್ತಾ ಇರಲಿಲ್ಲ. ಅದಕ್ಕೆ ಅವರು ಜಸ್ಟ್ 100 ರೂಪೀಸ್ ಎಕ್ಸ್ಟ್ರಾ ಅಷ್ಟೇ ಕೊರಿಯರ್ ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ. ಕಾರ್ಕ್ ಬಾಲ್, ಲೆದರ್ ಬಾಲು, ಟೆನ್ನಿಸ್ ಬಾಲು, ಅದರಲ್ಲಿ ಆಡೋ ಅಂಥ ಬ್ಯಾಟ್ಗಳು ಇಲ್ಲಿ ಡಿಫ್ರೆಂಟ್ ವೆರೈಟೀಸಲ್ಲಿ ಸಿಗೋದು. ಈಗ ಅವರು ಬ್ಯಾಟ್ ಡಿಸೈನ್ ಮಾಡೋದನ್ನು ತೋರಿಸ್ತಾ ಇದ್ರು. ಶೇಪ್ ಮಾಡಿ ಸ್ಮೂತ್ ಮಾಡಿ ಇಟ್ಟಿರ್ತಾರೆ. ಜಸ್ಟ್ ಬರ್ನ್ ಮಾಡೋದು. ಬರ್ನ್ ಮಾಡಿದ್ರೆ ಅದು ಏನು ನಿಮಗೆ ಕಲರ್ ಕಾಣ್ತಾ ಇದೆ, ಡಿಸೈನ್ ಕಾಣ್ತಾ ಇದೆಯೋ ಇದ್ರ ಮೇಲ್ಗಡೆ ಜಸ್ಟ್ ಪಾಲಿಷ್ ಮಾಡ್ತಾರಂತೆ. ತುಂಬ ಇಷ್ಟಪಡ್ತಾರೆ ಈ ಥರ ಬ್ಯಾಟ್, ತುಂಬ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಿದ್ರು. ಇದೆಲ್ಲ ನಿಮಗೆ 600, 700ಗೆಲ್ಲ ಸಿಗುತ್ತಂತೆ. ಇದು ಸಾಫ್ಟ್ ಟೆನ್ನಿಸ್ ಬಾಲ್ಗೆ, ಓಕೆ. ಹಾರ್ಡ್ ಟೆನ್ನಿಸ್ ಬಾಲ್ ಅಂತ ಬರುತ್ತೆ, ಅದಕ್ಕೆ ಇದು ಓಕೆ. हाँ ये सॉफ्ट टेनिस के लिए, ये सॉफ्ट टेनिस के लिए, वो वाला हार्ड के लिए, हाँ वो लेदर बैट. ये लेदर के लिए. ಕ್ರಿಕೆಟರ್ಸ್ ಲೆದರ್ ಬಾಲಲ್ಲಿ ಆಡ್ತಾರಲ್ಲ ಅವ್ರಿಗಿದು ಡಬಲ್ ಫ್ರೇಮ್ ಇದೆ ನೋಡಿ. ಇದರಲ್ಲಿ ಹೆವಿ लेदर का है. ಹೆವಿ ಇರುತ್ತೆ. ಓಕೆ. ಟಾಂಗಾ ಗಾಡಿ. ಇದು ಅನಂತ್ನಾಗ್ ಸಿಟಿ, ಜಮ್ಮು ಕಾಶ್ಮೀರದ 3rd ಬಿಗ್ಗೆಸ್ಟ್ ಸಿಟಿ ಆಫ್ಟರ್ ಶ್ರೀನಗರ್ ಆ್ಯಂಡ್ ಜಮ್ಮು. ಏನೋ ಸೇ ಹಾಯ್ ಯಾರಾದರೂ ಇದ್ದರೆ ಅನಂತ್ನಾಗಲ್ಲಿ ಕನ್ನಡದವರು, ಕನ್ನಡದವರಿದ್ದು ನಮ್ಮ ವ್ಲಾಗ್ ನೋಡ್ತಿದ್ರೆ ಹಾಯ್. ಇಲ್ಲಿ ಉದ್ದಕ್ಕೂ ಆ್ಯಪಲ್ ಫಾರ್ಮ್ ಲ್ಯಾಂಡ್ ಶುರು. ಅಲ್ಲೆಲ್ಲ ಬೇರೆ ಬೆಳೆಗಳು ಬೆಳೀತಿದ್ರಲ್ವ, ಆ ಲ್ಯಾಂಡ್ ಎಲ್ಲ ಮುಗಿದು ಈಗ ಅನಂತ್ನಾಗ್ ಡಿಸ್ಟಿಕ್ ಆದಮೇಲೆ ಆ್ಯಪಲ್ ಫಾರ್ಮಿಂಗ್ ಶುರು. ಈಗ ಕರ್ಕೊಂಡು ಬಂದಿದ್ದಾರೆ ಆ್ಯಪಲ್ ವ್ಯಾಲಿಗೆ. ಅಂದರೆ ಇಲ್ಲಿ ಆ್ಯಪಲ್ ಬಿಡೋ ಅಂಥ ಜಾಗ ಇದು, ಮರ ಗಿಡಗಳು ಇರುತ್ತೆ. ಇಲ್ಲಿಗೂ ಅಷ್ಟೇ ನಮ್ಮ ಟ್ಯಾಕ್ಸಿ ಅವರೇನೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಇವಾಗ ಆ್ಯಪಲ್ ಸಿಗೋದಿಲ್ಲ, ನೀವು ಇದನ್ನು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ಏನಪ್ಪ ಮೇನ್ ಇರುತ್ತೆ ಅಂದರೆ ಇವರು ಸಣ್ಣ ಸಣ್ಣ ಆಗ್ರೋ ಇಂಡಸ್ಟ್ರಿ ಅಂದ್ಕೊಂಡು ಪ್ರಾಡಕ್ಟ್ಗಳು ಮಾರ್ತಾರೆ. ಅದರಿಂದ ಕೂಡ ಟ್ಯಾಕ್ಸಿ ಅವ್ರಿಗೆ ಕಮಿಷನ್ ಸಿಗುತ್ತೆ. ಅದಕ್ಕೆ ಅವರು ಇಲ್ಲಿಗೆ ಎಲ್ಲರನ್ನೂ ಕರ್ಕೊಂಡು ಬರ್ತಾರೆ. 1 ಎಕರೆ ಲ್ಯಾಂಡಲ್ಲಿ ಆ್ಯಪಲ್ ಹಾಕಿದ್ದಾರೆ. ಇದು ಇವಾಗ ಚಿಗುರ್ತಾ ಇದೆ ಇಲ್ಲಿ, ಆಯಿತಾ. ಇದು ಸೆಪ್ಟೆಂಬರಲ್ಲಿ ಫುಲ್ ಬಿಟ್ಟು ಆ್ಯಪಲ್ ಹಣ್ಣಾಗಿ ಅವಾಗ ಕೀಳ್ತಾರಂತೆ. ये अभी डॉर्मेंसी पीरियड में था, अभी पूरा सोया हुआ था पेड़. मार्च 15 मार्च से आता है ये. ये अभी 5 एप्पल आएंगे एक बेड पे. ये 1 2 3 4 बीच में एक हो गए 5 एप्पल आएगा एक सिंगल बेड पे. ओके. पहले फ्लावर्स आएंगे, उसके बाद फ्लावर ही कन्वर्ट होगा एप्पल में. 5 ಒಂದು ಇದನ್ನ ಇದು ಒಂದು ಬಡ್ ಅಂತಿದ್ದು, ಅದರಲ್ಲಿ 5 ಆ್ಯಪಲ್. अभी ಸೆಪ್ಟೆಂಬರಲ್ಲಿ ಬಂದರೆ ನೋಡಿ ಸ್ನೇಹಿತರೆ, सितंबर टू अक्टूबर में ये सीजन होता है, हार्वेस्टिंग सीजन. उस टाइम 40 50 60 रुपीज़ के जी. कौन सा एप्पल वेरिएंट कौन सा है? ये डिलीशियस. बहुत सारी वेराइटीज है. ग्रीन एप्पल भी है, गोल्डन एप्पल भी है, लेकिन मैक्सिमम रहता है यहाँ पे डिलीशियस. हाँ, सेल्फ प्लकिंग करके ले जाते हैं. सेल्फ प्लकिंग करके. आप बैंगलोर वैसा नहीं रहा? वैसे नहीं होता, क्योंकि ये है ना, ये टूरिस्ट प्लेस यहाँ पे. हाँ. यहाँ पे कस्टमर्स आते हैं, उस टाइम बहुत खुद तोड़ के अपने हिसाब से लेते हैं, जिसको जितना चाहिए. उस टाइम खाली एप्पल रहेंगे. अभी फ्लावर्स रहेंगे 5-8 दिन बाद. हाँ. सब में फ्लावर, पीच का फ्लावर, प्लम का, एप्रिकॉट का, चेरी का, पेयर का और एप्पल का फ्लावर्स रहेंगे. अभी 5-8 दिन के बाद स्टार्ट होगा फ्लावर स्टार्ट हो जाएगा. अभी 4-5 दिन के बाद. ಇನ್ನೊಂದು ವೀಕ್ ಬಿಟ್ಟು ಬಂದರೆ ಎಲ್ಲ ಚೆನ್ನಾಗಿರ್ತದೆ. ಹಾಂ,
कश्मीर घूम रहा है तो सही मौसम कौन सा है? यहाँ पे हर मौसम अलग अलग मौसम का अलग अलग मजा। किसी को सुनो, किसी को चाहिए सुनो वो स्नो में आएगा, किसी को चाहिए सेब, सेब में, किसी को फ्लावरिंग स्प्रिंग का सीजन चाहिए तो स्प्रिंग में। 3 सीजन भी देखना मतलब दूसरा टाइम पे आना पड़ेगा। 4 सीजन रहते हैं। 4 सीजन। कश्मीरी एप्पल, कश्मीरी एप्पल क्योंकि स्टोरेज में उगाते हैं वैसा वाला ही है। हाँ सेम। आप टेस्ट देखो सर, इसका कलर नहीं रहेगा, टेस्ट ही रहेगा। ಏನು ಸ್ವೀಟ್ ಇದೆಯಲ್ಲ, ಡಿಲಿಷಿಯಸ್. ಇದು ಆಪ್ರಿಕಾಟ್ದಾ? ಹಾಂ. ವಾವ್, ನಾನು ಯಾವುದೋ ಸುಮ್ಮನೆ ಮರಗಳು ಅಂದ್ಕೊಂಡಿದ್ದೆ. ಆಪ್ರಿಕಾಟ್ದ ಇದು ಆಗಲೇ ಬ್ಲೂಮ್ ಆಗಿದೆ ನೋಡಿ. एक एक फ्लावर एक एक प्लम होता है क्या? ಎಷ್ಟೊಂದು ಹೂವು ಇದೆ ನೋಡಿ, ಅಷ್ಟು ಪ್ಲಮ್ ಇರುತ್ತಂತೆ ಗಿಡ, ಫುಲ್ ಮರ ಫುಲ್. ಸೊ ನೋಡಿ, ಒಂದೇ ಇಲ್ಲಿ ಫಾರ್ಮ್ ಲ್ಯಾಂಡಲ್ಲಿ ಇದು ರೆಡ್ ಪ್ಲಮ್, ಇದು ಆಪಲ್, ಇದು ಆಪ್ರಿಕಾಟ್, ಇದು ಗ್ರೀನ್ ಆಪಲ್, ಗ್ರೀನ್ ಫ್ಲವರ್ ಇದೆ. ಇದ್ರಲ್ಲಿ ನೋಡಿ ಏನು ಹೂವುಗಳಿಲ್ವಲ್ಲ, ಇದು ವಾಲ್ನಟ್, ಇನ್ನ ಬಿಡೋಕ್ ಟೈಮ್ ಇದೆ. ये एप्पल की वैरायटीज हैं, एप्पल जैम विदाउट शुगर, वॉलनट एप्पल जैम विदाउट शुगर, एप्पल मुरब्बा विदाउट शुगर। इसके अलावा एप्पल चटनी, एप्पल पिकल, पहाड़ी लहसुन की चटनी, ग्रीन गार्लिक, लोटस स्टेम पिकल एंड विनेगर। ये ग्रीन एप्पल का पिकल, ग्रीन एप्पल। आप भी कीजिए सर थोड़ा। ये चटनी है, ये पिकल है। ग्रीन एप्पल का पिकल। कश्मीरी गार्लिक। वो गार्लिक काला आता है क्या? नहीं, छोटा आता है, छोटा कश्मीरी गार्लिक। ಇಲ್ಲಿ ಸ್ನೇಹಿತರೆ, ಆ್ಯಪಲ್ದು ಫಾರ್ಮಿಂಗ್ ಅಲ್ವಾ, ಇವಾಗ ಆ್ಯಪಲ್ ಇಲ್ಲ, ಬಟ್ ಆ್ಯಪಲಲ್ಲಿ ಮಾಡಿರೋವಂಥ ಥಿಂಗ್ಸ್ಗಳನ್ನ ಮಾರ್ತಾ ಇದ್ದಾರೆ. ಇದರಲ್ಲಿ ನಾವು ಒಂದು 3 ತೊಗೊಂಡ್ವಿ, ತುಂಬ ವೆರೈಟಿಗಳಿತ್ತು, ಜಾಮ್ ಎಲ್ಲ ಇತ್ತು. ಒಂದು ಆ್ಯಪಲ್ ಮುರಬ್ಬ ಅಂತ ತೊಗೊಂಡ್ವಿ. ಅದರಲ್ಲಿ ಏನಂದರೆ ಆ್ಯಪಲ್ ನಮಗೆ ಸ್ವಲ್ಪ ಹಾಗೆ ಗಟ್ಟಿ ಗಟ್ಟಿ ಸಿಗತ್ತೆ, ಅದ್ರ ಜೊತೆ ಹನಿ ಹಾಕಿರ್ತಾರಂತೆ. ಅದಕ್ಕೆ ಸಾನುಗೆ ಇಷ್ಟ ಅಲ್ಲ, ಅದಕ್ಕೆ ತೊಗೊಂಡ್ಬಿಟ್ವಿ. ನಾನು ಮನೆಗೆ ಹೋದರೆ ಜಾಮ್ ತೊಗೊಳ್ಳಲ್ಲ ಅಂತ ಗೊತ್ತು, ಅದಕ್ಕೆ. ಮತ್ತು ರಾಜೇಶ್ ಲೋಟಸ್ ಸ್ಟೆಮ್ದು, ಅದನ್ನು ನದ್ರು ಅಂತ ಹೇಳ್ತಾರೆ, ಅದರದ್ದು ಪಿಕಲ್ ತೊಗೊಂಡ್ರು. ಇನ್ನು ಒಂದು ಗಾರ್ಲಿಕ್ದು, ಬರೀ ಗಾರ್ಲಿಕ್ ಫ್ಲೇವರೇ ಜಾಸ್ತಿ ಬರುತ್ತೆ. ಬಟ್ ರಾಜೇಶ್ ಇರಲಿ ಬಿಡು, ಸ್ವಲ್ಪ ತಾನೇ ತೊಗೊಳ್ತಾ ಇರೋದು, ಖಾಲಿ ಆಗುತ್ತೆ ಅಂದ್ಕೊಂಡು ಅದು ತೊಗೊಂಡ್ವಿ. ಸೊ ಟೋಟಲು ಜಾಮ್ ಮುರಬ್ಬಾಗೆ 250, ಪಿಕ್ಕಲ್ಗೆ 250, ಇನ್ನು ಒಂದು ಲೋಟಸ್ ಸ್ಟೆಮ್ದಕ್ಕೆ 300. ಉದ್ದಕ್ಕೂ ಇದೆ ಇಲ್ಲಿ, ಅಲ್ಲೂ ನೋಡ್ಬೋದು ಪಕ್ಕದಲ್ಲಿ, ಈ ಸೈಡಲ್ಲಿ. ಆ್ಯಂಡ್ ಇಲ್ಲಿ ಆ್ಯಪಲ್ ಜ್ಯೂಸ್ ಮಾರ್ತಾರೆ, ಅವ್ರದ್ದೇ ಫಾರ್ಮಲ್ಲಿ ಬಿಟ್ಟಿರೋ ಅಂಥ ಆ್ಯಪಲ್ನ ಸ್ಟೋರ್ ಮಾಡಿಕೊಂಡು ಆ್ಯಪಲ್ ಜ್ಯೂಸು ಒಂದು ಚಿಕ್ಕ ಗ್ಲಾಸ್ಗೆ 50 ರುಪೀಸು. ಅದೇ ನೀವು ಸೀಸನಲ್ಲಿ ಬಂದರೆ 10 ರುಪೀಸ್ 20 ರುಪೀಸು ಸಿಗುತ್ತಂತೆ. ಇದು ಪೆಹಲ್ಗಾಮಿಂದ ಮುಂದೆ ಸಿಗೋ ಊರಂತೆ ಅಶ್ಮಖಾಮ್. ಬಜರಂಗಿ ಬಾಯ್ ಜಾನಲ್ ಮೂವಿಲಿ ಇಲ್ಲೇ ಶೂಟ್ ಆಗಿದ್ದು ಒಂದು ಹಾಡ. वो बर्थडे जोली मेरी ಹುಡುಗಿನ ಕರ್ಕೊಂಡು ಅಲ್ಲಿಗೆ ಹೋಗಿ ಏನಾದರೂ ವಿಶ್ ಕೇಳಿದ್ರೆ ಪೂರ್ತಿ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಬರ್ತಾರೆ. ओके। वो यहाँ पर ही सर, वहाँ पर वो ऊपर का दरगाह, ಅಲ್ಲಿ ಮೇಲ್ಗಡೆ ಇದೆಲ್ಲ ದರ್ಗಾ, ಅಲ್ಲಿ. Hey guys, welcome to ಪಹಲ್ಗಾಮ್. ನೀವು ಕಾಶ್ಮೀರ್ನ ಎಂಜಾಯ್ ಮಾಡ್ಬೇಕಂದ್ರೆ 4 ಸತಿ ಬರಬೇಕು. 4 ಸೀಸನಲ್ಲಿ ಒಂದೊಂದು ಥರ ಇರುತ್ತೆ ಕಾಶ್ಮೀರ ಅಂತ. ಇಲ್ಲೇನು ನೀವು ಬ್ಲೂ ಕಲರ್ ರೂಫ್ ನೋಡ್ತಾ ಇದ್ದೀರೋ, ಇದು ಕ್ಯೂ ಮೇಂಟೈನ್ ಮಾಡೋದಕ್ಕೆ ಮಾಡಿರೋ ಅಂಥ ಥಿಂಗ್. ಇದು ಬೇಸ್ ಕ್ಯಾಂಪ್ ಫಾರ್ ಅಮರ್ನಾಥ್ ಯಾತ್ರಾ. ಇನ್ನು 2 ತಿಂಗಳಲ್ಲಿ ಯಾತ್ರಿಗಳು ಇಲ್ಲಿಗೆ ಬರ್ತಾರಂತೆ. ಇಲ್ಲಿಂದ ಶುರುವಾಗುತ್ತೆ. ಇದು ನೋಡ್ತಾ ಇದ್ರೆ ನನಗೆ ತಿರುಪತಿಯಲ್ಲಿ ಲೈನ್ ಮೇಂಟೈನ್ ಮಾಡೋದಕ್ಕೆ ಅಂದ್ಬಿಟ್ಟು ಮಾಡಿರ್ತಾರಲ್ವ, ಆ ಕ್ಯೂ ಸಿಸ್ಟಮ್ಮು ನನಗೆ ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಅಮರ್ನಾಥ್ ಹೋಗೋದಕ್ಕೆ, ರೀಚ್ ಆಗೋದಕ್ಕೆ ತುಂಬ ವೇಗಳಿದೆ. ಅದನ್ನು ನಾನು ಡೀಟೇಲ್ ಆಗಿ ಏನು ಹೇಳ್ತಾ ಇಲ್ಲ, ಬಟ್ ಪಹಲ್ಗಾಮಿಂದ ಹೊರಡ್ತಾರಂತೆ. ಸ್ನೇಹಿತರೆ, ಪಹಲ್ಗಾಮ್ಗೆ ಎಂಟ್ರಿ ಇನ್ನು 1 ಕಿಲೋಮೀಟರ್ ಏನೋ ಇದೆ. ಸೊ ಅಲ್ಲೇ ಇಳಿದಿದ್ದೀವಿ. ತಣ್ಣಗಿದೆ ಗಾಳಿ, ಮೇಲ್ಗಡೆ ಬಿಸಿಲಿದೆ, ಕೆಳಗಡೆ ಚಳಿ ಗಾಳಿ ಇದೆ. ನಮ್ಮ ಸಾನಿಗೆ ಆಲ್ರೆಡಿ ವಾಮಿಟಿಂಗ್ ಸೆನ್ಸೇಷನ್ ಶುರು ಆಯಿತು ಅಲ್ಲಿ ಜ್ಯೂಸ್ ಕುಡಿದ್ಮೇಲೆ.
ಇಲ್ಲಿ ಇಳಿಯೋದಕ್ಕೆ ಜಾಗ ಇಲ್ಲ, ಕಲ್ದಾರಿಯಲ್ಲಿ ಬರ್ತಾ ಇರೋದು ಎಲ್ಲಾರು. ಇಲ್ಲಿ ಇಲ್ದಿರೋರು ಎಲ್ಲಾನು ಹಾಗೇನೆ. ಕೇರ್ಫುಲ್ ಬೇಬಿ. ಬನ್ನಿ ಒಂದ್ಸರಿ ಹೋಗಿ ಬರೋಣ ಹತ್ರ. ತಣ್ಣಕ್ಕಿದೆ ಸ್ನೇಹಿತರೆ ಗಾಳಿ, ನೀರು ತಣ್ಣಕ್ಕೆ ಇರುತ್ತೆ ಅನ್ಕೊಳ್ತೀನಿ. ಟಚ್ ಮಾಡೋಣ. ಅವಳಿವತ್ತು ಬೂಟ್ಸ್ ಹಾಕಿದ್ದಾಳೆ, ಅದಕ್ಕೆ ಸ್ವಲ್ಪ ಕಲ್ ಮೇಲೆ ಕಷ್ಟ ಆಗ್ತಾ ಇದೆ ನಡೆಯೋದಕ್ಕೆ. ನೀರು ಫುಲ್ ತಣ್ಣಗಿದೆಯಂತೆ ಸ್ನೇಹಿತರೆ. ಕೋಲ್ಡ್ ವಾಟರ್, ಕೋಲ್ಡ್ ವಾಟರ್. ಫುಲ್ ಐಸ್ ವಾಟರ್ ಇದೆ. ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್. ಅಲ್ಲ ಹಿಂದೆ ಸ್ನೋ ಕ್ಯಾಪ್ಡ್ ಮೌಂಟನ್, ಒಂದು ಸ್ನೋ ಇಲ್ದೇ ಇರೋ ಮೌಂಟನ್, ಈ ಕಡೆ ಟ್ರೀಸ್, ವಾಟರ್, ನೈಸ್ ಲೊಕೇಶನ್. ಮೈ ಗುಡ್ನೆಸ್, ಇದು ಐಸ್ ವಾಟರ್ ಅಂದ್ರೆ ಐಸ್ ಕರಗಿ ಬರ್ತಾ ಇರೋ ನೀರೇ ಇಷ್ಟು ಕೋಲ್ಡ್ ಇದ್ಮೇಲೆ ಐಸ್ ಇನ್ ಹೆಂಗಿರ್ಬೇಡ, ನಾವ್ ಹಿಡ್ಕೋತೀವ ಕೈಯಲ್ಲಿ. ಅದು ಈ ಬಿಸಿಲಲ್ಲಿ ಐಸ್ ಕೈಯಲ್ಲಿ ತುಂಬಾ ಹೊತ್ತು ಹಿಡ್ಕೊಂಡಾಗ ಆಗುತ್ತಲ್ಲ, ಆ ತರ ಆಗ್ತಾ ಇದೆ, ಮರಗಡ್ತಾ ಇದೆ. ಕಳ್ಗಳು ನೋಡಿ ಜಾನು, ನೀರು ರಬ್ಸಕ್ಕೆ ಹೆಂಗೆ ಶೇಪ್ ಬಂದ್ಬಿಟ್ಟಿದೆ. ಯಾವುದು ಪಾಯಿಂಟೆಡ್ ಇಲ್ಲ, ಎಲ್ಲಾನು ರೌಂಡ್ ರೌಂಡೇ ಇರೋದು. ನೀರು ಹರಿಯೋ ಶಬ್ದ ಎಷ್ಟು ಚೆನ್ನಾಗಿ ಕೇಳಿಸ್ತಿತ್ತಲ್ವಾ. ಸೊ ಪಹಲ್ಗಾಮಲ್ಲಿ ಇಂಥ ವ್ಯಾಲಿಗಳು ತುಂಬ ಇವೆ, ಸಣ್ಣ ಪುಟ್ಟದ್ದು. ಸೊ ಇನ್ನು ಪಹಲ್ಗಾಮಲ್ಲಿ ನೋಡೋ ಅಂಥದ್ದು ತುಂಬ ಇದೆ. ನಾವು ಇವಾಗ ತಾನೇ ಜಸ್ಟ್ ರೀಚ್ ಆಗ್ತಾ ಇದ್ದೀವಿ. ಇನ್ನು ಇಲ್ಲಿ ಏನೇನು ಜಾಗ ಇದೆ ಅಂತ ನೆಕ್ಸ್ಟ್ ವ್ಲಾಗ್ ನೋಡೋದನ್ನು ಮರಿಬೇಡಿ. ಅದೊಂಥರ ನನಗೆ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಪ್ಲೇಸ್ ಅದು, ಜರ್ನಿ ಅದು. ಸೊ ಇವತ್ತು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಮೋಟಿವೇಟಿಂಗ್. ಬೈ ಬೈ ಸ್ನೇಹಿತರೆ.